ಯಾವಾಗ ಶ್ರೀಮಂತ ಆಗೋದು ಗೊತ್ತಾ? ಯಾವಾಗ ಯೇಸುವನ್ನು ಸಂಪಾದನೆ ಮಾಡಲಿಕ್ಕೆ ಶುರು ಮಾಡ್ತೀವೋ, ವೆನ್ ಯು ಸ್ಟಾರ್ಟ್ ಗೈನಿಂಗ್ ಕ್ರೈಸ್ಟ್, ದ ಹೆವನ್ಲಿ ರಿಚಸ್, ಯು ವಿಲ್ ಬಿಕಮ್ ರಿಚ್ ಇನ್ ದ ಸೈಟ್ ಆಫ್ ಗಾಡ್. ಬಟ್ ಇನ್ ದ ಸೈಟ್ ಆಫ್ ಪೀಪಲ್ ಯು ವಿಲ್ ಬಿಕಮ್ ಫೂಲ್. ನೀವು ಯಾವಾಗ ದೇವರ ದೃಷ್ಟಿಯಲ್ಲಿ ಶ್ರೀಮಂತರಾಗ್ತಿರೋ, ಮನುಷ್ಯರ ದೃಷ್ಟಿಯಲ್ಲಿ ಹುಚ್ಚರಾಗ್ತೀರಾ, ಮೂರ್ಖರಾಗ್ತೀರಾ. ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು ಅಳಿದು ಹೋಗುವ ಅಧಿಪತಿಗಳ, ಲಯವಾಗಿ ಹೋಗುವ ಸಂಪತ್ತನ್ನು ಕೊಟ್ಟು ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲಿಕ್ಕೆ ಅಲ್ಲ ಯೇಸು ಕ್ರಿಸ್ತರು ಬಂದಿದ್ದು. ಅಂಥ ಚೀಪ್ ಕೆಲಸ ಮಾಡಲಿಕ್ಕಲ್ಲ ಯೇಸು ಬಂದಿದ್ದು. ಯಾರಿಂದನೂ ಮಾಡಲಿಕ್ಕಾಗದೇ ಇರೋದನ್ನು ಮಾಡಲಿಕ್ಕೆ ಯೇಸು ಬಂದಿದ್ದು. ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು ನಮ್ಮೆಲ್ಲರನ್ನ ಶ್ರೀಮಂತರನ್ನಾಗಿ ಮಾಡಲಿಕ್ಕೆ. ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು ಯಾಕೆ? ನಮ್ಮೆಲ್ಲರನ್ನೂ ಶ್ರೀಮಂತರನ್ನಾಗಿ ಮಾಡಲಿಕ್ಕೆ ಅಲ್ವಾ? ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲಿಕ್ಕೆ ಅವ್ರು ಬಂದಿದ್ದು. ಆತ್ಮದಲ್ಲಿ ಬಡವರು ಭಾಗ್ಯವಂತರು ಅಂತ ಹೇಳಿದ್ದು. ಆತ್ಮದಲ್ಲಿ ಶ್ರೀಮಂತರು ಭಾಗ್ಯವಂತರು ಅಂತ ಹೇಳಿದಾರ? ಬಡವರ? ಆತ್ಮದಲ್ಲಿ ಬಡವರು. ಯೇಸು ಬಂದಿದ್ದು ನಮ್ಮನ್ನ, ವಾಕ್ಯ ಇದೆಯಾ? ಎಲ್ಲಿದೆ? 2 ಕೊರಿಂಥ 8:9. ನೀವೇ ತೆಗಿಬೇಕೀಗ, ನಂಗೆ ನೆನಪಿಲ್ಲ. 9, 8, 8, 9 ಎಲ್ಲೋ ಒಂದು ಕಡೆ ಸಿಗುತ್ತೆ. ಬೈ ಹಿಸ್ ಪವರ್ಟಿ ಹಿ ಮೇಡ್ ಅಸ್ ರಿಚ್ ಅಂತ ಇದೆ. ಆತನು ಶ್ರೀಮಂತನಾಗಿದ್ದರು. 2 ಕೊರಿಂಥಿಯನ್ಸ್ 8:9. ಯಾರಿಗೆಲ್ಲ ಶ್ರೀಮಂತರಾಗಲಿಕ್ಕೆ ಆಸೆ ಇದೆಯೋ ಸರಿಯಾಗಿ ಕೇಳಿಸ್ಕೊಳ್ಳಿ. ವಾಕ್ಯ ಸುಳ್ಳಾಗುತ್ತಾ? ಸುಳ್ಳಾಗೋದಿಲ್ಲ. ಓಕೆ, ಶ್ರೀಮಂತರಾಗಬೇಕಾ? ಬೇಡ. ಬಡವರಾಗಬೇಕಾ? ಮಧ್ಯದಲ್ಲಿದ್ದರೆ ಸಾಕಲ್ಲ. ಬುದ್ಧಿವಂತರು ನೀವು. ಒಬ್ಬರು ಯಾರೋ ಕೇಳಿದ್ರು ಅಂತ ಒಬ್ಬನಿಗೆ, ನಿಮಗೆ ಧನಿಕ ಶ್ರೀಮಂತ ಆಗಬೇಕಾ, ಬಡ ಲಾಜರ್ ಆಗಬೇಕಾ ಅಂತ. ಯಾರಾಗಬೇಕು? ಅದಕ್ಕೆ ಒಬ್ಬ ಬುದ್ಧಿವಂತ ಹೇಳಿದಂತೆ, ಇಲ್ಲಿ ಭೂಮಿ ಮೇಲೆ ಬದುಕಬೇಕಾದ್ರೆ ಧನಿಕ ಶ್ರೀಮಂತನ ಥರ ಬದುಕಬೇಕು, ಸತ್ತು ಹೋದ್ಮೇಲೆ ಸ್ವರ್ಗದಲ್ಲಿ ಲಾಜರನ್ ಥರ ಇರಬೇಕು ಅಂತ. ಒಳ್ಳೆ ಐಡಿಯಾ ಅಲ್ವಾ? ಅದೆಲ್ಲ ವರ್ಕೌಟ್ ಆಗಲ್ಲ. ಅದೇ ಮೂರ್ಖತನ. ಅದು ಬುದ್ಧಿವಂತಿಕೆ ಅಲ್ಲ, ಅದು ಮೂರ್ಖತನ. ಓಕೆ, ಓದಿ ನೋಡೋಣ ಏನಿದೆ. ಪ್ರಭು ಯೇಸು ಕ್ರಿಸ್ತರ ಕೃಪಾಶಕ್ತಿಯನ್ನು ನೀವು ಬಲ್ಲಿರಿ. ಅವರು ತಮ್ಮ ಬಡತನದಿಂದ ನಮ್ಮನ್ನು ಶ್ರೀಮಂತರಾಗಿಸಲೆಂದು ತಾವು ಏನಾಗಿದ್ದರು? ದೋ ಹಿ ವಾಸ್ ರಿಚ್, ಅವರು ಶ್ರೀಮಂತರಾಗಿದ್ದರು, ನಮಗೋಸ್ಕರ ಏನಾದರೂ ಬಡವರಾದರು. ಹಾಗಾದರೆ ಈಗ ನೀವು ಹೇಳಬೇಕು, ಯೇಸು ಕ್ರಿಸ್ತರು ಶ್ರೀಮಂತರಾಗಿದ್ರಾ? ಅವರಿಗೆ ಎಷ್ಟು ಪ್ರಾಪರ್ಟಿ ಇತ್ತು ಈ ಪ್ರಪಂಚದಲ್ಲಿ? ನೀವು ಸುಳ್ಳಲ್ಲ, ಸುಮ್ಮನೆ ಸಮಸ್ತವೆಲ್ಲ ಡೈಲಾಗ್ ಬೇಡ. ಅವ್ರಿಗೆ ಸ್ವಂತ ಸಮಾಧಿ ಇರಲಿಲ್ಲ, ಅವ್ರಿಗೆ ಛತ್ರದಲ್ಲಿ ಹುಟ್ಟಿ ಬರಲಿಕ್ಕೆ ಒಂದು ಜಾಗ ಕೂಡ ಸಿಕ್ಕಿಲ್ಲ. ನಮ್ಮಲ್ಲಿ ಆ ಥರ ಒಂದು ಜನ್ಮ ಯಾರಿಗೂ ಸಿಕ್ಕಿಲ್ಲ ಅಲ್ವಾ? ಎಲ್ಲ ಒಳ್ಳೆ ಆಸ್ಪತ್ರೆಯಲ್ಲೇ ಹುಟ್ಟಿದ್ದೀವಿ, ಇಲ್ಲ ಮನೇಲಿ ಹುಟ್ಟಿದ್ದೀವಿ. ಹಸುಗಳು ಮಧ್ಯದಲ್ಲೆಲ್ಲರೂ ಹುಟ್ಟಿದ್ದೀವ? ಕೊಟ್ಟಿಗೆ ಮನೆಯಲ್ಲಿ ಇಲ್ಲ ಅಲ್ವಾ? ಸೊ ಬೈಬಲ್ ಹೇಳುತ್ತೆ ಯೇಸು ಕ್ರಿಸ್ತರು ಶ್ರೀಮಂತರಾಗಿದ್ದರು ಅಂತ. ಆಗಿದ್ದು ಸುಳ್ಳು ಹೇಳಲ್ಲ ಬೈಬಲ್. ಅವರು ಶ್ರೀಮಂತರಾಗಿದ್ದರು. ಹಾಗಾದರೆ ಅವ್ರಿಗೆ ಎಷ್ಟು ಆಸ್ತಿ ಇತ್ತು? ಅವ್ರಿಗೆ ಸ್ವಂತವಾಗಿ ಒಂದು ಸಮಾಧಿ ಇರಲಿಲ್ಲ, ಜನ್ಮ ತಾಳಲಿಕ್ಕೆ ಒಂದು ಸ್ವಂತ ಮನೆ ಇರಲಿಲ್ಲ, ಹೋಗಲಿ ಒಂದು ಸ್ವಂತ ಅಪ್ಪ ಅಂತಲೂ ಇರಲಿಲ್ಲ. ಇದ್ರಾ? ಸಾಕು ತಂದೆ ಇದ್ದರು, ಹೌದಾ? ಅವ್ರನ್ನ ಶ್ರೀಮಂತ ಅಂತ ಕರಿತೀವಿ ನಾವು. ಯೇಸು ಕ್ರಿಸ್ತ ಬೈಬಲ್ ಹೇಳುತ್ತೆ ಯೇಸು ಕ್ರಿಸ್ತರು ಶ್ರೀಮಂತರಾಗಿದ್ದರು, ನಮಗೋಸ್ಕರ ಏನಾದರೂ ಬಡವರಾದರು ಅಂತ. ಅದರಿಂದ ನಾವೇನಾಗ್ತೀವಿ ಅಂತೆ? ಅವರ ಕೃಪೆಯಿಂದ ಶ್ರೀಮಂತರಾಗ್ತೀವಿ. ಹಾಗಾದರೆ ನಮ್ಮ ಶ್ರೀಮಂತಿಕೆ ಯಾವ ಶ್ರೀಮಂತಿಕೆ? ಯೇಸು ಕ್ರಿಸ್ತರ ಶ್ರೀಮಂತಿಕೆ ನಮಗೆ ಸಿಗಲಿಕ್ಕೆ ಅವರು ನಮಗೋಸ್ಕರ ಬಡವರಾದರು. ಯೇಸು ಕ್ರಿಸ್ತನಲ್ಲಿದ್ದ, ಯೇಸುವಿನಲ್ಲಿದ್ದ ಶ್ರೀಮಂತಿಕೆ ಏನಾಗಿತ್ತು? ಯಾರು ಹೇಳ್ತೀರಾ ಬುದ್ಧಿವಂತರು?
ಯೇಸು ಕ್ರಿಸ್ತನಲ್ಲಿದ್ದ ಶ್ರೀಮಂತಿಕೆ ಏನಾಗಿತ್ತು? ವಾಟ್ ವಾಸ್ ದ ರಿಚ್ನೆಸ್ ಇನ್ ಕ್ರೈಸ್ಟ್ ಜೀಸಸ್? ತುಂಬ ಪ್ರೀತಿಸ್ತಾ ಇದ್ರು. ಯೇಸು ಕ್ರಿಸ್ತನಲ್ಲಿದ್ದ ಶ್ರೀಮಂತಿಕೆ ಏನು ಕೇಳಿದರೆ, ಅವರಲ್ಲಿದ್ದ ಕ್ರಿಸ್ತನೇ ಶ್ರೀಮಂತಿಕೆ. ಯೇಸುವಿನಲ್ಲಿದ್ದ ಕ್ರಿಸ್ತ ಅಥವಾ ಯೇಸುವಿನಲ್ಲಿದ್ದ ದೈವತ್ವ, ಇಸ್ ಡಿವಿನಿಟಿ. ಅವರ ಶ್ರೀಮಂತಿಕೆ ಏನು ಗೊತ್ತಾ? ದೈವತ್ವ. ಆ ಶ್ರೀಮಂತಿಕೆಯನ್ನು ಅವರು ಅಲ್ಲೇ ಬಿಟ್ಟು ಹಿ ಎಂಪ್ಟಿಡ್ ಹಿಮ್ಸೆಲ್ಫ್. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ ಹೇಳುತ್ತೆ, ಹಿ ಎಂಪ್ಟಿಡ್ ಹಿಮ್ಸೆಲ್ಫ್. ಅವರು ತಮ್ಮನ್ನೇ ಬರಿದು ಮಾಡಿಕೊಂಡರು. ಅಂದರೆ ಅರ್ಥ ಏನು? ತನ್ನಲ್ಲಿದ್ದಂಥ ಶ್ರೀಮಂತಿಕೆಯನ್ನು, ಆ ಡಿವಿನಿಟಿ, ಆ ದೈವತ್ವವನ್ನು, ದೇವರು ಅಂತಕ್ಕಂಥದ್ದನ್ನು ಅವರು ಅಲ್ಲೇ ಇಟ್ಟು ಈ ಭೂಮಿಗೆ ಅವರು ಬಡವನಾದರು. ಅಂದರೆ ಮನುಷ್ಯನಾಗಿ ಬಂದರು, ಏನೂ ಇಲ್ಲದವನಾಗಿ ಬಂದರು. ಆ ದೈವತ್ವ ಇಲ್ಲದ ಪರಿಪೂರ್ಣ ಮನುಷ್ಯನಾಗಿ ಸ್ತ್ರೀಯಿಂದ ಜನಿಸಿದರು, ಮನುಷ್ಯನಾಗಿ ಬಂದರು. ಯಾಕೆ ಅವರು ಆ ಶ್ರೀಮಂತಿಕೆಯನ್ನು ಅಲ್ಲಿ ಬಿಟ್ಟು ಈ ಭೂಮಿಗೆ ಬಡವನಾಗಿ ಬಂದಿದ್ದು ಅಂದರೆ, ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿಸ್ಲಿಕ್ಕೆ. ನಮ್ಮಲ್ಲಿ ದೈವತ್ವ ಅನ್ನೋದು ಇರಲಿಲ್ಲ. ನಮ್ಮಲ್ಲಿ ಇದ್ದಿದ್ದು ಪೂರ್ತಿ ಮಾನುಷಿಕವಾದದ್ದು ಮಾತ್ರ, ಪ್ರಾಪಂಚಿಕವಾದದ್ದು, ಪೈಶಾಚಿಕವಾದದ್ದು ನಮ್ಮಲ್ಲಿ ತುಂಬಿಕೊಂಡಿತ್ತು. ನಮ್ಮಲ್ಲಿ ಈ ಡಿವಿನಿಟಿ ಇರಲಿಲ್ಲ, ದೈವತ್ವ ಇರಲಿಲ್ಲ. ರೋಮ 3:23 ವಾಕ್ಯ ಹೇಳುತ್ತೆ, ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೈವತ್ವವನ್ನು ಕಳೆದುಕೊಂಡವರೇ. ಆಲ್ ಆರ್ ಸಿನ್ನರ್ಸ್ ಆ್ಯಂಡ್ ಫಾಲನ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್. ಎಲ್ಲರೂ ಆ ದೇವರ ಮಹಿಮೆಯನ್ನು, ದೈವತ್ವವನ್ನು ಕಳೆದುಕೊಂಡವರೇ, ನಷ್ಟಪಡಿಸ್ಕೊಂಡವರೇ. ಒಳ್ಳೆಯವರು ಕೆಟ್ಟವರು ಎಲ್ಲರೂ ಕೂಡ ಆಲ್ ಆರ್ ಸಿನ್ನರ್ಸ್ ಅಂದರೆ ಎಲ್ಲರೂ ಪಾಪಿಗಳೇ, ಎಲ್ಲರೂ ಬಡವರೇ, ಯಾರಲ್ಲೂ ಈ ದೈವತ್ವ ಇಲ್ಲ. ಲೋಕದ ಶ್ರೀಮಂತಿಕೆ ಇತ್ತು, ಅವರು ಕೂಡ ದೇವರ ದೃಷ್ಟಿನಲ್ಲಿ ಬಡವರೇ ಆಗಿದ್ದರು. ಶ್ರೀಮಂತಿಕೆ ಇಲ್ಲ. ಈಗ ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲಿಕ್ಕೆ ಯಾವ ಶ್ರೀಮಂತಿಕೆಯಿಂದ? ಅಳಿದು ಹೋಗುವ ಸಂಪತ್ತಿನಿಂದ ಅಲ್ಲ, ದುಡ್ಡು ಕಾಸಿಂದ ಅಲ್ಲ, ಲಯವಾಗಿ ಹೋಗದ ಸಂಪತ್ತಿನಿಂದ. ಯೇಸುವಿನಲ್ಲಿದ್ದ ಶ್ರೀಮಂತಿಕೆಯನ್ನು ನಮ್ಮಲ್ಲಿ ತುಂಬಿಸಲಿಕ್ಕೆ ಅವರು ನಮಗೋಸ್ಕರ ಬಡವರಾದರು. ಯೇಸು ಕ್ರಿಸ್ತನಲ್ಲಿದ್ದ ಶ್ರೀಮಂತಿಕೆ ಯಾವುದು ಕೇಳಿದರೆ ದೈವತ್ವ, ಡಿವಿನಿಟಿ, ದೇವರು ಅಂತಕ್ಕಂಥ ಕ್ರಿಸ್ತ. ಆ ಕ್ರಿಸ್ತನನ್ನು ನಾವು ಧರಿಸ್ಕೋಬೇಕೀಗ. ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲಿಕ್ಕೆ ಯೇಸು ನಮಗೋಸ್ಕರ ಬಡವರಾದರು. ಹಾಗಾದರೆ ನಿಜವಾದ ನಾವು ಲೋಕದಲ್ಲಿ ಒಬ್ಬರನ್ನ ಶ್ರೀಮಂತರು ಅಂತ ಯಾರನ್ನ ಕರಿತೀವಿ ಅಂದರೆ, ಹೆಚ್ಚು ಆಸ್ತಿ ಸಂಪಾದನೆ ಮಾಡಿದವರು, ಹೆಚ್ಚು ಹಣ ಸಂಪಾದನೆ ಮಾಡಿದವರು, ಹೆಚ್ಚು ಏನೆಲ್ಲ ಸೊತ್ತುಗಳನ್ನು ಸಂಪಾದನೆ ಮಾಡಿಟ್ಟಿದ್ದಾರೋ, ಚಿನ್ನ, ಬೆಳ್ಳಿ, ಒಡವೆ ಮುಂತಾದವುಗಳು, ಅವರನ್ನು ನಾವು ಏನಂತ ಕರಿತೀವಿ? ಶ್ರೀಮಂತರು ಅಂತ ಕರಿತೀವಿ. ಹಾಗಾದರೆ ಹೆಚ್ಚು ಕ್ರಿಸ್ತನನ್ನು ಸಂಪಾದನೆ ಮಾಡಿದವರು ಯಾರಿದ್ದಾರೋ ಅವರು ದೇವರ ದೃಷ್ಟಿಯಲ್ಲಿ ಶ್ರೀಮಂತರು. ಈ ಜೀವಮಾನ ಯಾಕೆ ಕೇಳಿದರೆ, ಸಂಪಾದನೆ ಮಾಡಲಿಕ್ಕೆ. ಈ ಜೀವಮಾನ, ನೀರಿನ ಮೇಲಿನ ಗುಳ್ಳೆ ಥರ ಇರುವ ಈ ಜೀವಮಾನ ಯಾಕೆ? ವೈ ದಿಸ್ ಲೈಫ್? ದೇವರು ನನ್ನನ್ನು ಯಾಕೆ ಸೃಷ್ಟಿ ಮಾಡಿದ್ದಾರೆ ಈ ಭೂಮಿ ಮೇಲೆ? ವಾಟ್ ಈಸ್ ದ ಪರ್ಪಸ್ ಆಫ್ ಮೈ ಲೈಫ್? ನಮ್ಮ ಮನಸ್ಸಲ್ಲಿ ಪ್ರಶ್ನೆ ಇರ್ಬೋದು, ನಮ್ಮಲ್ಲಿ ಅನೇಕರಲ್ಲಿ ಚಿಂತೆ ಇರ್ಬೋದು. ದೇವರೇ, ಯಾಕಪ್ಪ ನನ್ನನ್ನು ಇಟ್ಟಿದೆಯಾ? ಯಾಕೆ ನನ್ನನ್ನು ಸೃಷ್ಟಿ ಮಾಡಿದೆಯಾ? ಉತ್ತರ, ದೇವರು ನನ್ನನ್ನು ಯಾಕೆ ಸೃಷ್ಟಿ ಮಾಡಿದ್ದಾರೆ ಅಂದರೆ ಶ್ರೀಮಂತ ಆಗಲಿಕ್ಕೆ. ನಾನು ಬಡವನಾಗಿ ಸಾಯಬಾರ್ದು. ನಾನು ಹುಟ್ಟುವಾಗಲೇ ಬಡವ, ಜೀವಮಾನ ಪೂರ್ತಿ ಬಡವನಾಗೇ ಇದ್ದೆ. ಯಾವಾಗ ಶ್ರೀಮಂತ ಆಗೋದು ಗೊತ್ತಾ? ಯಾವಾಗ ಯೇಸುವನ್ನು ಸಂಪಾದನೆ ಮಾಡಲಿಕ್ಕೆ ಶುರು ಮಾಡ್ತೀವೋ, ವೆನ್ ಯು ಸ್ಟಾರ್ಟ್ ಗೈನಿಂಗ್ ಕ್ರೈಸ್ಟ್, ದ ಹೆವನ್ಲಿ ರಿಚಸ್, you will become rich in the sight of God. But in the sight of people, you will become fool. ನೀವು ಯಾವಾಗ ದೇವರ ದೃಷ್ಟಿಯಲ್ಲಿ ಶ್ರೀಮಂತರಾಗ್ತಿರೋ, ಮನುಷ್ಯರ ದೃಷ್ಟಿಯಲ್ಲಿ ಹುಚ್ಚರಾಗ್ತೀರಾ, ಮೂರ್ಖರಾಗ್ತೀರಾ. ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು ಅಳಿದು ಹೋಗುವ ಅಧಿಪತಿಗಳ, ಲಯವಾಗಿ ಹೋಗುವ ಸಂಪತ್ತನ್ನು ಕೊಟ್ಟು ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲಿಕ್ಕೆ ಅಲ್ಲ ಯೇಸು ಕ್ರಿಸ್ತರು ಬಂದಿದ್ದು. ಅಂತ ಚೀಪ್ ಕೆಲಸ ಮಾಡಲಿಕ್ಕಲ್ಲ ಯೇಸು ಬಂದಿದ್ದು. ಯಾರಿಂದನೂ ಮಾಡಲಿಕ್ಕೆ ಆಗದೆ ಇರೋದನ್ನು ಮಾಡಲಿಕ್ಕೆ ಯೇಸು ಬಂದಿದ್ದು. ಈ ಲೋಕದ ಹಣ ಕೊಡ್ಲಿಕ್ಕೆ ಬೇರೆಯವರಿಗೂ ಆಗುತ್ತೆ, ಆಗಲ್ವಾ? ಆಗುತ್ತೆ. ಆದರೆ ಸ್ವರ್ಗ ರಾಜ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಯಾರಿಗೂ ಆಗಲ್ಲ. ಮನುಷ್ಯನಿಗೆ ಸ್ವಂತ ಬಲದಿಂದ ಆಗೋದಿಲ್ಲ, ಅದನ್ನು ಕೊಡ್ಲಿಕ್ಕೆ ಮನುಷ್ಯನಿಗೆ ಆಗೋದಿಲ್ಲ. ಈ ಲೋಕದಲ್ಲಿ ನಾವು ನಿಜವಾಗಲೂ ಸಂತೋಷವಾಗಿ ಬದುಕಬೇಕಾದ್ರೆ ಒಂದು ಸೀಕ್ರೆಟ್ ಇದೆ,
ವಾಟ್ ಈಸ್ ದ ಸೀಕ್ರೆಟ್ ಆಫ್ ಎ ಜಾಯ್ಫುಲ್ ಲೈಫ್, ಎ ಹ್ಯಾಪಿ ಲೈಫ್? ಡೂ ಯು ವಾಂಟ್ ಟು ಹ್ಯಾವ್ ಎ ಹ್ಯಾಪಿ ಲೈಫ್, ಜಾಯ್ಫುಲ್ ಲೈಫ್? ಎಷ್ಟು ದುಡ್ಡು ಬೇಕು? ಎಷ್ಟು ಕೋಟಿ ಇದ್ದರೂ ಜಾಯ್ಫುಲ್ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ. ಎಷ್ಟು ಒಳ್ಳೆ ಗಂಡ ಇದ್ದರೂ ಆಗಲ್ಲ, ಒಳ್ಳೆ ಹೆಂಡತಿ ಇದ್ದರೂ ಆಗಲ್ಲ, ಒಳ್ಳೆ ಮಕ್ಕಳಿದ್ರೂ ಆಗಲ್ಲ, ಒಳ್ಳೆ ಜಾಬ್ ಇದ್ದರೂ ಆಗಲ್ಲ, ಒಳ್ಳೆ ಹೆಲ್ತ್ ಇದ್ದರೂ ಆಗಲ್ಲ, ವೆಲ್ತ್ ಇದ್ದರೂ ಆಗಲ್ಲ, ಒಳ್ಳೆ ನೇಮ್ ಫೇಮ್ ಎಲ್ಲ ಇದ್ದರೂ ಆಗಲ್ಲ, ಒಳ್ಳೆ ಮನೆ ಇದ್ದರೂ ಆಗಲ್ಲ, ಒಳ್ಳೆ ಮೊಬೈಲ್ ಫೋನ್ ಕಾರ್ ಇದ್ದರೂ ಆಗೋದಿಲ್ಲ, ಒಳ್ಳೆ ವಿದ್ಯಾಭ್ಯಾಸ ಇದ್ದರೂ ಆಗೋದಿಲ್ಲ. ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಇಸ್ ಜೀಸಸ್ ಕ್ರೈಸ್ಟ್. ಏನು ಬೇಕು ಗೊತ್ತಾ? ನೀನು ಜೀವಮಾನ ಪೂರ್ತಿ ಸಂತೋಷಕ್ಕೆ ಬದುಕಬೇಕಾ? ಸಿಂಪಲ್ ಸೀಕ್ರೆಟ್, knowing Christ Jesus every day will make you happy every day. Very simple. ಕ್ರಿಸ್ತನನ್ನು ಪ್ರತಿದಿನ ಅರಿತುಕೊಳ್ಳುತ್ತಾ ಬದುಕು, ನೀನು ಶ್ರೀಮಂತನಾಗ್ತಾ ಹೋಗ್ತೀಯ. ನಿನ್ನ ಜೀವಮಾನ ಎಲ್ಲ ಸಂತೋಷವಾಗಿ ಬದುಕಬಹುದು. ಜನ ನಿನ್ನನ್ನು ಹುಚ್ಚರು ಅಂತಾರೆ. ಜನ ಏನಾದರೂ ಹೇಳ್ಕೊಳ್ಳಿ, ಅವ್ರಿಗೆ ತಲೆ ಕೆಟ್ಟಿದೆ, ಬಿಟ್ಟಾಕಿ ಅವ್ರನ್ನ. ಜನರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಅವ್ರು ಮೊದಲೇ ತಲೆ ಕೆಡಿಸ್ಕೊಂಡು ಅಲ್ಲಿ ಇಲ್ಲಿ ಅಲಿತಾ ಇದ್ದಾರೆ ಶ್ರೀಮಂತರಾಗಲಿಕ್ಕೆ. ಎಷ್ಟು ಜನ ಈ ಹುಚ್ಚರು ಥರ ಶ್ರೀಮಂತರಾಗ್ಲಿಕ್ಕೆ ವಾಕ್ಯ ಹೇಳ್ತಾ ಇದ್ದಾರೆ ಗೊತ್ತಾ? ಡೈಲಿ ಶ್ರೀಮಂತರಂದರೆ ದುಡ್ಡು ಬರಲಿಕ್ಕೆ. ನನ್ನ ದೇವರು ತಮ್ಮ ಮಹದೇಶ್ವರ್ಯದಿಂದ ನನ್ನ ಅವಶ್ಯಕತೆಗಳನ್ನೆಲ್ಲ ಯೇಸು ಕ್ರಿಸ್ತನ ಮುಖಾಂತರ ಪೂರೈಸಿದ್ದಾರೆ. ಅಲ್ಲೆಲ್ಲೂ ಎಕ್ಸ್ಪೆಕ್ಟೇಷನ್ ಏನು? ಮಾಮೂನ್, ಮನಿ, ಪಿಶಾಚಿ. ವಾಕ್ಯ ಯಾರ್ದು? ಫಿಲಿಪ್ಪಿ 4:19 ಅಲ್ವಾ? ನೀವು ಯಾರಾದರೂ ಇದ್ದೀರಾ ಆ ಗುಂಪಲ್ಲಿ? ಕೆಲವು ಗುಂಪುಗಳಿದ್ದಾರೆ ಶ್ರೀಮಂತರಾಗ್ಲಿಕ್ಕೆ ವಾಕ್ಯ ಹೇಳೋರು. ನಿಮ್ಮಲ್ಲಿ ಇದ್ದೀರಾ ಯಾರಾದರೂ? ಇದ್ರೆ ನಿರ್ಭಾಗ್ಯರು, ಮಾನಸಾಂತರ ಪಡಿ ಅಷ್ಟೇ. ನಿಜ, ದೇವ್ರ ವಾಕ್ಯನ ದುರುಪಯೋಗ ಮಾಡಬಾರ್ದು. ವರ್ಡ್ ಆಫ್ ಗಾಡ್ ಮಸ್ಟ್ ಬಿ ಯೂಸ್ಡ್ ಫಾರ್ ದ ಗ್ಲೋರಿ ಆಫ್ ಗಾಡ್, ನಾಟ್ ಫಾರ್ ಸೆಲ್ಫ್ ಗ್ಲೋರಿ. ದೇವರ ವಾಕ್ಯ ಉಪಯೋಗಿಸಬೇಕು ದೇವರ ಮಹಿಮೆಗಾಗಿ, ಸ್ವಂತ ಮಹಿಮೆಗಾಗಿ ಅಲ್ಲ. ನೀನು ಕೋಟ್ಯಾಧಿಪತಿ ಆದರೆ ದೇವರಿಗೆ ಮಹಿಮೆ ಆಗಲ್ಲ. ಮಹಿಮೆ ಯಾರಿಗಾಗುತ್ತೆ? ಓ ಹೇಗಿದ್ದು ಹೇಗಾಗದಪ್ಪ, ಈ ಥರ ಆಗಬೇಕು. ಯಾರಿಗೆ ಮಹಿಮೆ ಆಯಿತು? ನೀವು ದೊಡ್ಡ ಮನೆ ಕಟ್ಟಿದ್ದು ನೋಡಿ ಯಾರಾದರೂ ಪ್ರೈಸ್ ನೋಡು, ದೇವರೇ ದೊಡ್ಡ ಮನೆ ಕೊಟ್ಟಿದ್ದೆ ಅಂತ ಯಾರಾದ್ರು ಹೇಳ್ತಾರಾ? ಹೊಟ್ಟೆ ಕಿಚ್ಚಿಬಿಡ್ತಾರಾ? ಇಲ್ಲ ಹೊಗಳ್ತಾರ? ನಿಮ್ಮನ್ನು ಹೊಗಳ್ಬೋದು, ಹೊಟ್ಟೆ ಕಿಚ್ಚಿಬಿಡ್ಬೋದು ಅಲ್ವಾ? ದೇವ್ರನ್ನ ಯಾರು ಕೊಂಡಾಡಲ್ಲ. ಬಡ ಲಾಜರನ್ನ ನೋಡಿ ಯಾರಾದರೂ ಅವನ ಹುಣ್ಣುಗಳನ್ನ ನಾಯಿ ನೆಕ್ತಾ ಇತ್ತಂತೆ. ಗೊತ್ತಲ್ಲ ಲಾಜರನ್ ಕತೆ? ಶ್ರೀಮಂತ ಆಗಿದ್ನ, ಹೇಗಿದ್ದ ಅವನು? ಪ್ರಾಪರ್ಟಿ ಇತ್ತಾ? ಸಮಾಧಿ ಇತ್ತಾ? ಸಮಾಧಿ ಅಲ್ಲ. ಬೈಬಲ್ ಏನು ಹೇಳುತ್ತೆ ಗೊತ್ತಾ? ತುಂಬ ಚೆನ್ನಾಗಿದೆ ವಾಕ್ಯ, ಇಂಗ್ಲೀಷಲ್ಲಿ ಚೆನ್ನಾಗಿದೆ. ಹಿ ವಾಸ್ ಕ್ಯಾರಿಡ್ ಬೈ ಏಂಜಲ್ಸ್. ವೆನ್ ಹಿ ವಾಸ್ ಡೈಡ್, ಹಿ ವಾಸ್ ಕ್ಯಾರಿಡ್ ಬೈ ಏಂಜಲ್ಸ್. ಬಟ್ ದಟ್ ರಿಚ್ ಮ್ಯಾನ್ ಡೈಡ್, ಹಿ ವಾಸ್ ಬರೀಡ್. ದೋಸ್ ಆರ್ ಬರೀಡ್ ಆ ಥರ ಅಲ್ಲ. ಹಿ ವಾಸ್ ಬರೀಡ್, ವೆಂಟ್ ಟು ಹೆಲ್. ವೆನ್ ಹಿ ವಾಸ್ ಡೈಡ್, ಹಿ ವಾಸ್ ಕ್ಯಾರಿಡ್. ನೋ ಬರಿಯಲ್. ಸಮಾಧಿ ಇಲ್ಲ. ನಮಗೆ ಸಮಾಧಿ ಬೇಕಲ್ವಾ? ಶವ ಸಂಸ್ಕಾರ ಬೇಕಲ್ವಾ? ವಾಕ್ಯ ಓದಿ, ಹಾಗೆ ಇದೆ. ಹೇಗಿದೆ ಗೊತ್ತಾ? ಲೂಕ್ ಚಾಪ್ಟರ್ 16:22 ಅಲ್ಲಿ ಅದರಲ್ಲಿ 19ರಿಂದ ಇರ್ತಕ್ಕಂಥ ವಾಕ್ಯದಲ್ಲಿ ಧನಿಕ, ಶ್ರೀಮಂತ ಮತ್ತು ಬಡ ಲಾಜರನ ಬಗ್ಗೆ ಇದೆ. ಖುಷಿ ಆಗ್ತಾ ಇದೆಯಾ? ಬೇಜಾರಾಗ್ತಾ ಇದೆಯಾ? ಗೊತ್ತಾಗ್ತಾ ಇಲ್ಲ ನನಗೆ. ಅರ್ಥ ಆಗ್ತಿದೆಯಾ? ಕನ್ಫ್ಯೂಷನ್ ಏನಾದರೂ ಆಗ್ತಾ ಇದೆಯಾ? ನಿಮಗೆ ಕನ್ಫ್ಯೂಷನ್ ಆಗಲ್ಲ, ನೀವು ಬೇರೆಯೇ ಕನ್ಫ್ಯೂಸ್ ಮಾಡಿಬಿಡ್ತೀರ ಅಷ್ಟೇ. ಅಷ್ಟು ಸುಲಭಕ್ಕಾಗಲ್ಲ ನಿಮಗೆ. ಓಕೆ, 22ನೇ ವಾಕ್ಯ ಏನು ಹೇಳುತ್ತೆ? ಲೂಕ 16:22. ಒಂದು ದಿನ ಆ ಭಿಕಾರಿ ಗತಿಯಲ್ಲಿದ್ದವನು, ಅವನ ಪರಿಸ್ಥಿತಿ ಹೇಗಿತ್ತು? ತಿನ್ನಕ್ಕೆ ಗತಿ ಇಲ್ಲ, ಹುಣ್ಣು ನಾಯಿ ನೆಕ್ತಾ ಇತ್ತು. ನಾವು ಅವ್ರಿಗೇನಂತ ಹೇಳ್ತೀವಿ? ಶಾಪಗ್ರಸ್ತ ಜೀವನ ಅಂತ ಹೇಳ್ತೀವಿ. ಮೈ ತುಂಬ ಒಳ್ಳೆ ಬಟ್ಟೆ ಹಾಕೊಂಡು, ಒಡವೆ ಹಾಕ್ಕೊಂಡು ಭಾನುವಾರ ಚರ್ಚಿಗೆ ಬಂದರೆ ಬ್ಲೆಸ್ಸಡ್ ಲೈಫ್ ಅಪ್ಪ. ಇದು ಹಿಂಗಿರಬೇಕು ಜೀವನ ಅಂದರೆ. ಗಂಡ ಹೆಂಡತಿ ಮಕ್ಕಳು ಎಲ್ಲ ಜುಮ್ ಅಂತ ಕಾರಲ್ಲಿ ಒಟ್ಟಿಗೆ ಒಡವೆ ಎಲ್ಲ ಹಾಕ್ಕೊಂಡು ಫ್ಯಾಷನ್ ಶೋಗೆ ಬಂದಿರೋ ಥರ ಬಂದಿದ್ದಾರೆ. ಎಂಥ ಆಶೀರ್ವಾದ ಅಲ್ವಾ? ನಿಜವಾಗಲೂ ದೇವರ ದೃಷ್ಟಿಲಿ ಶಾಪಗ್ರಸ್ತ ಜೀವನ ಅದೇನೆ. ಬಡ ಲಾಜರಂತರ ಚರ್ಚ್ ಒಳಗಡೆನೂ ಸೇರಿಸಲ್ಲ ನಾವು. ಕೆಲವರು ಭಿಕ್ಷೆ ಬೇಡ್ತಾ ಇರ್ತಾರೆ, ಹುಣ್ಣುಗಳು ನಾಯಿ ನೆಕ್ತಾ ಇರುತ್ತೆ. ಈ ಬಡ ಲಾಜರಂತರ ದರಿದ್ರ, ಹೋಗೋ ಆ ಕಡೆ ಅಂತ ಕಳಿಸ್ತೀವಿ ಅಲ್ವಾ? ಇಬ್ಬರು ಸತ್ತೋದ್ರು. ಸತ್ತ ಮೇಲಿನ ಕಥೆ ಹೇಳ್ತಾ ಇರೋದು. ಸತ್ತ ಮೇಲೆ 22ನೇ ವಾಕ್ಯ ಏನು ಹೇಳುತ್ತೆ? ಒಂದು ದಿನ ಆ ಭಿಕಾರಿ ಲಾಜರ ಸತ್ತೋದ. ಯಾರು ಅವನನ್ನು ತೆಗೆದುಕೊಂಡು ಹೋದ್ರು? ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ
ಸ್ವರ್ಗ ಸೌಭಾಗ್ಯದಲ್ಲಿದ್ದ ಯಾರ ಪಕ್ಕದಲ್ಲಿ ಕೂರಿಸಿದ್ರಂತೆ? ಅಬ್ರಹಾಮನ ಪಕ್ಕದಲ್ಲಿ ಕೂರಿಸಿದರು. ಧನಿಕನು ಕೂಡ ಸತ್ತು ಹೋದ. ಅವನಿಗೇನಾಯಿತು? ಮೇಲೆ ಬಿಕಾರಿಗೆ ಶವ ಸಂಸ್ಕಾರ ಆಯ್ತಂತ ಇದೆಯಾ? ಅವನು ಸತ್ತ, ಅಡ್ರೆಸ್ಸೇ ಇಲ್ಲ, ಎಲ್ಲ ಅವನ ಸಮಾಧಿನೇ ಗೊತ್ತಿಲ್ಲ. ಈಗ ನಿಮ್ಮ ಮನೆಯವ್ರ ಕುಟುಂಬದವ್ರು ಸತ್ತೋದ್ರೆ ಸಮಾಧಿ ಗೊತ್ತಾ? ಗೊತ್ತು, ಹೆಸರು ಡೇಟು ಎಲ್ಲ ಇರುತ್ತೆ ಅಲ್ವಾ? ನಾಳೆ ನೀವು ಸತ್ತರೂ ಬರ್ಬೋದು. ಅದೇ ಥರ ಸಮಾಧಿಗೋಸ್ಕರ ನಾವೆಲ್ಲ ಕಟ್ತಾ ಇದ್ದೀವ, ದುಡ್ಡು ಕಟ್ತಾನೆ ಇರಿ, ಆಯಿತಾ? ಒಳ್ಳೇದು ಬೇಕು. ಸೊ ಇವನು ಸತ್ತ, ಅವನಿಗೂ ಶವ ಸಂಸ್ಕಾರ ಆಯಿತು. ತಾಜ್ ಮಹಲ್ ಥರ ಯಾರೋ ಬಂದು ಕಟ್ಟಿರ್ಬೋದು, ಸಮಾಧಿ ಡೇಟು ಸೋ ಆ್ಯಂಡ್ ಸೋ ಥರ, ಸತ್ತ ಜನ್ಮದಿನ ಸತ್ತ ದಿನ ಅಂತೇಳಿ ಸಮಾಧಿ ಗೋರಿ ಥರ ಚೆನ್ನಾಗಿ ಶೈನಿಂಗ್ ಟೈಲ್ಸ್ ಎಲ್ಲ ಹಾಕಿ, ಮಾರ್ಬಲ್ಸ್ ಎಲ್ಲ ಹಾಕಿ, ಶ್ರೀಮಂತನ ಸಮಾಧಿ ಅಲ್ವಾ? ಸೊ ಕಟ್ಟಿರ್ಬೋದು. ಶವ ಸಂಸ್ಕಾರ ಆಯಿತು. ಲಾಸ್ಟಿಗೆ ಎಲ್ಲೋದ್ನಂತೆ? ಎಲ್ಲಿಗೆ ಹೋದ? ನರಕಕ್ಕೆ ಹೋದಂತ, ಬೆಂಕಿಗೆ ಹೋಗಿ ಬಿದ್ದಂತೆ. ಇಂಗ್ಲೀಷಲ್ಲಿ ಹೇಗಿದೆ ಗೊತ್ತಾ? ಹೇಗಿದೆ? ತುಂಬ ಚೆನ್ನಾಗಿದೆ ನೋಡಿ. ದ ಪೋರ್ ಮ್ಯಾನ್ ಡೈಡ್ ಆ್ಯಂಡ್ ವಾಸ್ ಕ್ಯಾರಿಡ್. ಪೋರ್ ಮ್ಯಾನ್ ಲಾಜರಸ್ ಡೈಡ್ ಆ್ಯಂಡ್ ವಾಸ್ ಕ್ಯಾರಿಡ್ ಬೈ ದ ಏಂಜಲ್ಸ್ ಟು ಬಿ ವಿತ್ ಅಬ್ರಹಾಮ್ ಇನ್ ಹೆವನ್. ರಿಚ್ ಮ್ಯಾನ್ ಆಲ್ಸೋ ಡೈಡ್ ಆ್ಯಂಡ್ ವಾಸ್ ಬರೀಡ್. ಒನ್ ವಾಸ್ ಕ್ಯಾರಿಡ್, ಒನ್ ವಾಸ್ ಬರೀಡ್. One who was carried by angels went to heaven. One who was buried went to... ಕೆಲವರಿಗೆ ಭಯ ಶುರುವಾಯಿತು. ದೇವರೇ, ನನ್ನ ಈಗ ಸಮಾಧಿ ಮಾಡಬೇಕಾ ಬೇಡವಾ? ಏನು ಹೇಳಲಿ ಈಗ ನಾನು? ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ತೀರ್ಮಾನ ಮಾಡಿ. ನಿಮ್ಮ ತೀರ್ಮಾನ ಅದು ಅಲ್ವಾ, ನಾನು ಹೇಳೋಕ್ಕಾಗಲ್ಲ. ಸೊ ಆದರೆ ಇಲ್ಲಿ ವಾಕ್ಯ ಹೇಳುತ್ತೆ, ಧನಿಕ ಸತ್ತೋದ, ಅವನನ್ನು ಜನರೆಲ್ಲ ಹಾಡು ಹೇಳ್ಕೊಂಡು ಹೊತ್ಕೊಂಡು ಹೋದರು. ಓ ಕರ್ತಾರೆ ಹಾಡಿದ್ರೆ ಏನೋ ಗೊತ್ತಿಲ್ಲ, ಅವಾಗ ಬೇರೆ ಹಾಡಿರ್ಬೋದು. ಸೊ ಅವನನ್ನು ಸಂಸ್ಕಾರ ಮಾಡಿ ಹೂವೆಲ್ಲ ಹಾಕಿ ಮುತ್ತು ಕೊಟ್ಟು ಬಂದಿರ್ಬೋದು. ಆದರೆ ಅವನನ್ನು ಲಾಸ್ಟಿಗೆ ಅವನು ಹೋಗಿದ್ದು ನರಕಕ್ಕಂತೆ. ಇವನು ಸತ್ತೋದ, ಅಷ್ಟೇ ಗೊತ್ತು. ಸತ್ತ ತಕ್ಷಣ ಅವನ ಆತ್ಮವನ್ನು ದೇವದೂತರು ಬಂದು ಎತ್ಕೊಂಡು ಹೋದ್ರಂತೆ. ಓ ಕರ್ತಾರೆ ಹಾಡೋದು ಯಾರು ಇಲ್ಲಲ್ಲಿ ಪಾಪ. ಯಾರು ಎತ್ಕೊಂಡು ಹೋದರು? ದೇವದೂತರು ಬಂದು ಎತ್ಕೊಂಡು ಹೋದ್ರಂತೆ. ಒಬ್ಬನಲ್ಲಿ ಲೋಕದ ಶ್ರೀಮಂತಿಕೆ ಇತ್ತು, ಇನ್ನೊಬ್ಬನಲ್ಲಿ ಸ್ವರ್ಗದ ಶ್ರೀಮಂತಿಕೆ ಇತ್ತು. ಚೀಪ್ ಐಟಮ್ ಎಲ್ಲ ಸ್ವರ್ಗಕ್ಕೆ ತಗೊಂಡು ಹೋಗಲ್ಲ ದೇವದೂತರು, ಬೆಲೆ ಇರೋದನ್ನು ತಗೊಂಡು ಹೋಗ್ತಾರೆ. ನೀವು ದಾರಿ ಮೇಲೆ ನಡ್ಕೊಂಡು ಹೋಗಬೇಕಾದ್ರೆ ಇಲ್ಲಿ ಸಗಣಿ ಇರುತ್ತೆ, ಇಲ್ಲಿ ಒಂದು ಗೋಲ್ಡ್ ಕಾಯಿನ್ ಬಿದ್ದಿರುತ್ತೆ. ನೀವು ಯಾವುದನ್ನು ಎತ್ತಿ ಪಾಕೆಟಿಗೆ ಹಾಕ್ಕೊಳ್ತೀರಿ? ಸಗಣಿ ಎತ್ತಿ ಹಾಕ್ಕೊಳ್ತೀರಾ? ಏನು ಹಾಕ್ಕೊಳ್ತೀರಾ? ಈ ಗೋಲ್ಡ್ ಕಾಯಿನ್ ಥರ ಇದ್ದ ಅವನು ಬಡ ಲಾಜರ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ಗೋಲ್ಡನ್ ಆಗಿ ಇರೋವರೆಲ್ಲ ದೇವರ ದೃಷ್ಟಿಯಲ್ಲಿ ಏನೂ ಇಲ್ಲ, ಬೆಲೆ ಇಲ್ಲ. ನಾವು ಅಂದ್ಕೊಳ್ತೀವಿ ಇವರೆಲ್ಲ ಚೆನ್ನಾಗಿದ್ದಾರೆ ಅಂತ. ನಿಮ್ಮ ಕಣ್ಣಿಗೆ ಚೆನ್ನಾಗಿದ್ದಾರೆ ಅಷ್ಟೇ, ದೇವರ ಲೆಕ್ಕದಲ್ಲಿ ಬೇರೆ. ನಾನು ಹೇಳಬಾರ್ದು ಈಗ. ಎಕ್ಸಾಂಪಲ್ನಲ್ಲಿ ಗೊತ್ತಾಯ್ತಲ್ಲ ಯಾರು ಅಂತ. ನೀವು ಎತ್ತಿ ಪಾಕೆಟಿಗೆ ಹಾಕ್ಕೊಳ್ತೀರಾ? ನೀವೇ ಹಾಕ್ಕೊಳ್ಳಲ್ಲ, ಮತ್ತು ದೇವ್ರು ಹಾಕ್ಕೊಳ್ತಾರಾ? ಅದಕ್ಕೆ ಹೇಳಿದ್ದು, ಆತ್ಮದಲ್ಲಿ ಬಡವನಾಗಿದ್ದವನು ಅವನ್ನ ಎತ್ತಿ ದೇವ್ರ ಪಾಕೆಟಿಗೆ ಹಾಕ್ಕೊಳ್ತಾರೆ, ಬೆಲೆ ಇರುವವರು ಅಂತ. ಆದ್ದರಿಂದ ಈ ಪ್ರಪಂಚದಲ್ಲಿ ಬದುಕುವ ನಮ್ಮ ಉದ್ದೇಶ ಏನಾಗಬೇಕು ಗೊತ್ತಾ? ಶ್ರೀಮಂತರಾಗಬೇಕೀಗ ನಾವು. ಯಾವ ರೀತಿ ಶ್ರೀಮಂತಿಕೆ ಬೇಕು ಕೇಳಿದರೆ, ಕ್ರಿಸ್ತನನ್ನು ಸಂಪಾದನೆ ಮಾಡಬೇಕು. ಯು ಮಸ್ಟ್ ಗೈನ್ ಕ್ರೈಸ್ಟ್ ಇನ್ ಯುವರ್ ಲೈಫ್ ಟೈಮ್. ಎಷ್ಟು ದಿನ ನಾವು ಈ ಭೂಮಿ ಮೇಲೆ ಬದುಕ್ತೀವೋ ಅಷ್ಟು ದಿನ ಕ್ರಿಸ್ತನನ್ನು ಸಂಪಾದನೆ ಮಾಡಬೇಕು. ಪೌಲರು ಹೇಳ್ತಾರೆ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಾಕ್ಯ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಾಕ್ಯ. ಪೌಲರಿಗೆ ಇದು ಅರ್ಥ ಆದಮೇಲೆ ಅವರು ಇದನ್ನು ಹೇಳಿದ್ರು. ನಿಮ್ಗೆ ಅರ್ಥ ಆದಮೇಲೆ ನೀವು ಇದನ್ನು ಹೇಳ್ತೀರಿ, ನೀವು ಇದನ್ನು ಮಾಡ್ತೀರಿ. ನಿಮ್ಗೆ ಅರ್ಥ ಆಗದೇ ಇದ್ದರೆ ಇದು ಮಾಡೋಕ್ಕಾಗಲ್ಲ. ಇದು ಮಾಡದೇ ಇದ್ದರೆ ನಮ್ಮ ಜೀವನ ಬೆಲೆ ಇಲ್ಲದ ಜೀವನ ಆಗುತ್ತೆ. ನಮ್ಮ ಜೀವನಕ್ಕೊಂದು ಅರ್ಥ ಇರೋದಿಲ್ಲ ಪ್ರಿಯರೇ. ನಿಮ್ಮ ಜೀವನಕ್ಕೆ ಟ್ರೂ ಮೀನಿಂಗ್ ಬೇಕಾ? ಡೂ ಯು ವಾಂಟ್ ಟು ಫೈಂಡ್ ಎ ಟ್ರೂ ಮೀನಿಂಗ್ ಇನ್ ಯುವರ್ ಲೈಫ್? ಡೂ ಯು ವಾಂಟ್ ಟು ಸಿ ದ ಪರ್ಪಸ್ ಆಫ್ ಯುವರ್ ಲೈಫ್? ನಿಮ್ಮ ಜೀವನಕ್ಕೆ ಒಂದು ನಿಜವಾದ ಉದ್ದೇಶ ಬೇಕಾ? ನಿಜವಾದ ಅರ್ಥ ಬೇಕಾ? ಡೂ ಯು ವಾಂಟ್ ಟು ಸಿ ಹ್ಯಾಪಿನೆಸ್ ಇನ್ ಯುವರ್ ಲೈಫ್? ನಿಮ್ಮ ಜೀವನದಲ್ಲಿ ನಿಜವಾದ ಹ್ಯಾಪಿನೆಸ್ ಬೇಕಾ? ಅದು ಈ ಪ್ರಪಂಚದಲ್ಲಿ ನಿಮಗೆ ಸಿಗೋದು ಒಂದೇ ಒಂದು ವೇನಲ್ಲಿ, ಒಂದೇ ಒಂದು ದಾರಿಯಲ್ಲಿ, ಯೇಸುನಲ್ಲಿ ಮಾತ್ರನೇ. ಅದು ಹೇಗೆ ಕೇಳಿದರೆ, ಗೈನಿಂಗ್ ಕ್ರೈಸ್ಟ್, ಕ್ರಿಸ್ತನನ್ನು ಸಂಪಾದನೆ ಮಾಡೋದ್ರಿಂದ. ಕ್ರಿಸ್ತನನ್ನು ಸಂಪಾದನೆ ಮಾಡಲಿಕ್ಕಾಗುತ್ತಾ ಕೇಳಿದರೆ ಆಗುತ್ತೆ.
100% ಅವರನ್ನು ಸಂಪಾದನೆ ಮಾಡಲಿಕ್ಕಾಗುತ್ತೆ. ದುಡ್ಡು ಸಂಪಾದನೆ ಮಾಡ್ಬೋದಾ? ಹಲೋ, ಮಾಡ್ಬೋದಾ? ಊಟ ಬಟ್ಟೆ ಎಲ್ಲ ಸಂಪಾದನೆ ಮಾಡ್ಬೋದಾ? ನಮ್ಮ ಒಳ್ಳೆ ಆರೋಗ್ಯ ಸಂಪಾದನೆ ಮಾಡ್ಬೋದಾ? ಹೆಸರು ಮಾನ ಮರ್ಯಾದೆ ಎಲ್ಲ ಸಂಪಾದನೆ ಮಾಡ್ಬೋದಾ? ಮಾಡ್ಬೋದು. ಹಾಗಾದರೆ ಯೇಸು ಕ್ರಿಸ್ತರನ್ನು ಸಂಪಾದನೆ ಮಾಡಬಹುದು. ಹೇಗೆ ಅನ್ನೋದನ್ನು ಕಲಿಬೇಕು ನಾವಷ್ಟೇ. ಹೇಗೆ ಅನ್ನೋದನ್ನು ಕಲಿಬೇಕು. ಸುಮ್ಮನೆ ಆಗೋದಿಲ್ಲ ಅಲ್ವಾ? ನಾವು ಶ್ರೀಮಂತರಾಗಬೇಕಂತ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡ್ರೆ ಆಗುತ್ತಾ? ಕಲಿಬೇಕಲ್ವಾ? ಶ್ರೀಮಂತರಾಗಬೇಕಂದ್ರೆ ಅದು ಹೇಗೆ ಅನ್ನೋದನ್ನು ಕಲಿಬೇಕು, ಕೆಲಸ ಮಾಡಬೇಕು. ಅದೇ ರೀತಿ ಯೇಸುವನ್ನು ಸಂಪಾದನೆ ಮಾಡೋದು ಹೇಗೆ? ನಾವು ಓದೋಣ, ಈ ವಾಕ್ಯ ಓದೋಣ. ಅದಕ್ಕೆ ಬೆಸ್ಟ್ ಈಸಿ ವೇ, ಸ್ಟಾರ್ಟಿಂಗ್ ವೇ ವಾಕ್ಯ. ವರ್ಡ್ ಈಸ್ ದ ಸೋರ್ಸ್ ಆಫ್ ನೋಯಿಂಗ್ ಕ್ರೈಸ್ಟ್. ಓಕೆ, ವರ್ಡ್. ಯು ಕ್ಯಾನ್ ನೋ ಕ್ರೈಸ್ಟ್ ಥ್ರೂ ಹಿಸ್ ವರ್ಡ್. ದಟ್ ಈಸ್ ದ ಬೆಸ್ಟ್ ವೇ ಆ್ಯಂಡ್ ದ ಫಸ್ಟ್ ವೇ, ಈಸಿಯೆಸ್ಟ್ ವೇ. ಕ್ರಿಸ್ತನನ್ನು ಅರಿತುಕೊಳ್ಳಲಿಕ್ಕೆ ಪ್ರಾರಂಭ ವಾಕ್ಯದಿಂದ. ಅದರಿಂದ ಎಲ್ಲರೂ ಬೈಬಲ್ ಓದಬೇಕು, ಬೈಬಲ್ ಓಪನ್ ಮಾಡಿ ಓದೋರಾಗಬೇಕು. ಬ್ರದರ್ಗಳನ್ನ ಡಿಪೆಂಡ್ ಆಗಿ ಬದುಕಬೇಡಿ, ಆಯಿತಾ? ಜೀವನ ಕೊನೆಗೆ ಅಷ್ಟೇ ಮುಳುಗಡೆ ಆಗುತ್ತೆ. ಮುಳುಗಡೆ ಅಂದರೆ ಗೊತ್ತಾ? ಎಲ್ಲ ಒಂದು ಕಡೆ ಇರ್ತಾರೆ, ಅಲ್ಲಿ ನೀರು ಬಂದು ಸೇರ್ಕೊಬಿಡುತ್ತೆ, ಅಲ್ಲಿಂದ ಪ್ಯಾಕ್ ಮಾಡಿ ಇನ್ನೊಂದು ಕಡೆ ಹೋಗಬೇಕಾಗುತ್ತೆ. ಸೊ ಆ ರೀತಿ ಆಗಬಾರ್ದು, ಮುಳುಗಡೆ ಆಗಬಾರ್ದು ನಮ್ಮ ಜೀವನ. ಈ ಲೋಕದಲ್ಲಿ ಮುಳುಗಡೆ ಆಗಿ ಹೋಗಬಾರ್ದು, ಧನಿಕ ಶ್ರೀಮಂತಂತರ ಆಗಬಾರ್ದು. ನಾವು ಲಾಜರಂತರ ಅಂದರೆ ಕಜ್ಜಿ ಹಿಡ್ಕೊಂಡು ಬದುಕಬೇಕು ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಯೇಸುವನ್ನು ಸಂಪಾದನೆ ಮಾಡಿ ಸ್ವರ್ಗಕ್ಕೆ ಹೋಗೋರಾಗಬೇಕು. ಯೇಸುನ ಯಾರೆಲ್ಲ ಸಂಪಾದನೆ ಮಾಡ್ತಿರೋ ಅವರಿಗೆಲ್ಲರಿಗೂ ಸ್ವರ್ಗ ಫ್ರೀ. ಯೇಸುನ ಸಂಪಾದನೆ ಮಾಡದೆ ಬೇರೆ ಏನೆಲ್ಲ ಸಂಪಾದನೆ ಮಾಡಿದರೂ ಕೂಡ ಪ್ರಪಂಚದಲ್ಲಿರೋ ಎಲ್ಲ ಬ್ರದರ್ಸ್ಗಳನ್ನ, ಕರಿಸ್ಮ್ಯಾಟಿಕ್ ಅವ್ರನ್ನ ಸಂಪಾದನೆ ಮಾಡೋರು ಕೆಲವರು ಇದ್ದಾರೆ, ದುಡ್ಡು ಕೊಟ್ಟು. ನಮ್ಗೆ ಆ ಬ್ರದರ್ ಗೊತ್ತು, ನಾವು ಕರೆದ್ರೆ ಬರ್ತಾರೆ ಅಂಥೇಳಿ ಆ ಫಾದರ್, ಈ ಫಾದರ್, ಆ ಪಾಸ್ಟರ್, ಈ ಪ್ರಾಫೆಟ್, ಸುಮಾರು ಜನನ ಸಂಪಾದನೆ ಮಾಡ್ತಾರೆ. ನೀವು ಪ್ರಪಂಚದಲ್ಲಿರೋ ಎಲ್ಲರನ್ನೂ ಸಂಪಾದನೆ ಮಾಡ್ಬೋದು ಕಾಸಿದ್ರೆ. ಆದರೆ ಕ್ರಿಸ್ತನನ್ನು ಸಂಪಾದನೆ ಮಾಡೋಕ್ಕೆ ನಿಮ್ಮ ಕಾಸಿಂದ ಆಗಲ್ಲ. 5 ಪೈಸೆ ಪ್ರಯೋಜನಕ್ಕೆ ಬರಲ್ಲ ಅದು. ಮನುಷ್ಯರನ್ನ ಸಂಪಾದನೆ ಮಾಡ್ಬೋದು, ಕೊಂಡ್ಕೋಬೋದು, ಯಾರನ್ನ ಬೇಕಾದರೂ. ಪೊಲಿಟಿಷಿಯನ್ಸ್ನೆಲ್ಲ ಕೊಂಡ್ಕೋಬೋದು, ಮನುಷ್ಯರನ್ನ ಕೊಂಡ್ಕೋಬೋದು, ಧಾರ್ಮಿಕ ವ್ಯಕ್ತಿಗಳನ್ನ ಕೊಂಡ್ಕೋಬೋದು, ಯಾರನ್ನ ಬೇಕಾದರೂ ಕೊಂಡ್ಕೋಬೋದು. ಚರ್ಚನೇ ಕೊಂಡ್ಕೋಬೋದು, ಬಿಲ್ಡಿಂಗ್ ಕೊಂಡ್ಕೋಬೋದು. ಕೊಂಡ್ಕೊಳ್ಳಿಕ್ಕಾಗೋದಿಲ್ವಾ? ಯೇಸು ಸ್ವಾಮಿ ದೊಡ್ಡ ಸ್ಟ್ಯಾಚ್ಯೂನ ಕೊಂಡ್ಕೊಳ್ಳಿಕ್ಕೆ ಆಗಲ್ವಾ? ಶಿಲ್ಬೆ ಕೊಂಡ್ಕೊಳ್ಳಿಕ್ಕಾಗೋದಿಲ್ವಾ? ಅದು ಯಾವ ಶಿಲ್ಬೆ ಅಂತ ಯೋಚನೆ ಮಾಡಬೇಕು. ಎಲ್ಲ ಕೊಂಡ್ಕೋಬೋದು, ಆದರೆ ಯೇಸುವನ್ನು ಮಾತ್ರ ದುಡ್ಡಿಂದ ಕೊಂಡ್ಕೊಳ್ಳೋಕ್ಕಾಗಲ್ಲ, ದಾನ ಧರ್ಮದಿಂದನೂ ಕೊಂಡ್ಕೊಳ್ಳೋಕ್ಕಾಗಲ್ಲ. ಅದು ಹೇಗೆ ಅಂತ ಹೇಳ್ತೀನಿ. ಹಣದಿಂದ ಆಗಲ್ಲ. ಯೇಸುವನ್ನು ಕೊಂಡ್ಕೊಳ್ಳೋದಲ್ಲ, ಸಂಪಾದಿಸುವುದು. ಓದಿ, ವಾಕ್ಯ ಓದೋಣ ಫಸ್ಟ್. ನಿಶ್ಚಯವಾಗಿಯೂ ನನ್ನ ಪ್ರಭು, ನನ್ನ ಕರ್ತನು, ನನ್ನ ರಕ್ಷಕನೂ ಆದ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದದ್ದೆಂದು ಮನದಟ್ಟಾಗಿರುವುದರಿಂದ ಸಮಸ್ತವನ್ನು ವ್ಯರ್ಥವೆಂದೇ ಎಣಿಸುತ್ತೇನೆ. ಅವರನ್ನು ಟು ಗೈನ್ ಕ್ರೈಸ್ಟ್, ಇನ್ ಆರ್ಡರ್ ಟು ಗೈನ್, ಅವರನ್ನು ಸಂಪಾದನೆ ಮಾಡುವ, ಲಭ್ಯವಾಗಿಸಿಕೊಳ್ಳುವ ಸಲುವಾಗಿ ಎಲ್ಲವನ್ನೂ ತೊರೆದು ಬಿಟ್ಟಿದ್ದೇನೆ. ಎಲ್ಲವನ್ನೂ ಎಲ್ಲ ಅಂದರೆ ಏನು? ಯಾವುದಕ್ಕೆಲ್ಲ ನೀವು ಪ್ರಾರ್ಥನೆ ಮಾಡ್ತಿದ್ದೀರೋ ಅದೆಲ್ಲ. ಇಂಟೆನ್ಷನ್ಸ್, ಪ್ರೇಯರ್ ಇಂಟೆನ್ಷನ್ಸ್ ಇದೆಯಾ? ಯಾರೆಲ್ಲ ಪ್ರೇಯರ್ ಇಂಟೆನ್ಷನ್ ತಗೊಂಡು ಬಂದಿದ್ರೆ ಕೈ ಎತ್ತಿ ನೋಡೋಣ. ಪ್ರಾರ್ಥನೆ ಉದ್ದೇಶಗಳು, ಕೋರಿಕೆಗಳು. ಯಾರು ಕೈ ಎತ್ತಲ್ಲ ಈಗ. ಅರ್ಥ ಆಗದೆ ಇದ್ದವ್ರು ಯಾರಾದರೂ ಕೈ ಎತ್ಬೋದು, ಇಲ್ಲ ಸತ್ಯ ಹೃದಯ ಇದ್ದವ್ರು ಯಾರೋ ಕೈ ಎತ್ಬೋದು. ಕೆಲವು ಟೈಮ್ ಈಗ ನಿಮ್ಮ ಉದ್ದೇಶಗಳು ಚೇಂಜ್ ಆಗಿರ್ಬೋದು, ಅದು ಬೇರೆ. ಇಂಟೆನ್ಷನ್ಸ್ ತಗೊಂಡೇ ಬಂದಿರ್ತೀವಿ. ಧ್ಯಾನಗಳಿಗೆ ಹೋಗೋರು ಇಂಟೆನ್ಷನ್ಸ್ ಇಲ್ಲದೆ ಹೋಗಲ್ಲ. ಕೆಲ ಧ್ಯಾನ ಕೇಂದ್ರದ ರೂಲ್ಸೇ ಇದೆ, ಇಂಟೆನ್ಷನ್ಸ್ ಇಲ್ಲದೆ ಬರಲೇಬೇಡಿ ಅಂತಾರೆ. ಹೌದಾ? ನೋಡಿ ಅವ್ರು ಹೇಳ್ತಿದ್ದಾರೆ. ನೀವು ಸುಮ್ಮನೆ ಧ್ಯಾನಕ್ಕೆ ಬರಬೇಡಿ, ಇಂಟೆನ್ಷನಿಂದ ಬರಬೇಕು. 5 ಇಂಟೆನ್ಷನ್. ನೋಡಿ ಅವ್ರಿಗೆ ಗೊತ್ತು, ಆಮೇಲೆ ಕೇಳ್ಕೊಳ್ಳಿ ಏನೆಲ್ಲ ಇಂಟೆನ್ಷನ್ ಇಲ್ಲದೆ ಬರೋಂಗಿಲ್ಲ. ಉದ್ದೇಶಗಳು ಪೇಪರಲ್ಲಿ ಬರ್ಕೊಂಡು ಬರಬೇಕು. ಇಂಟೆನ್ಷನ್ಸ್ ಪೌಲರು ಹೇಳ್ತಾರೆ, ಕ್ರಿಸ್ತ ಯೇಸುವನ್ನು ಲಭ್ಯವಾಗಿಸಿಕೊಳ್ಳುವ ಸಲುವಾಗಿ ಎಲ್ಲವನ್ನು ವ್ಯರ್ಥವೆಂದೇ ಎಣಿಸುತ್ತೇನೆ, ಕಸವೆಂದೇ ಎಣಿಸುತ್ತೇನೆ ಅಂತ.
ಹಾಗಾದ್ರೆ ನಮ್ಮ ಇಂಟೆನ್ಷನ್ಸ್ಗಳೆಲ್ಲ ದೇವ್ರ ಮುಂದೆ ಏನು ಎತ್ತಿಡ್ದಂಗೆ ಆಯಿತು? ಕಸ. ದೇವರೇ ಈ ಕಸ ಕೊಡಿ, ಈ ಕಸ ಕೊಡಿ, ಕಸ ನಂಬರ್ 1, ಕಸ ನಂಬರ್ 2, ಕಸ ನಂಬರ್ 4, ಕಸ ನಂಬರ್ 5. ಬ್ರದರ್ 10 ಇಂಟೆನ್ಷನ್ ಇದೆ, ಪ್ರೇಯರ್ ಮಾಡ್ಕೊಳ್ಳಿ. ಯಾವುದು? ಕಸ. ದೇವರು ಕೊಡ್ತಾರಾ? ಮಂತ್ರವಾದಿಗಳು ಕೊಡ್ತಾರಾ? ಅವ್ರು ಇರೋದೇ ನಮಗೆ ಕಸ ಕಡ್ಡಿ ಕೊಡಲಿಕ್ಕೆ. ಯೇಸು ಈ ಕಸ ಕಡ್ಡಿ ಕೊಡಲ್ಲ, ತೆಗಿತಾರೆ. ಕಸ ಕಡ್ಡಿ ಕೊಡಲ್ಲ, ಬೆಲೆ ಇರೋದನ್ನು ಕೊಡ್ತಾರೆ. ಆ ಬೆಲೆ ಇರೋದೇನು ಗೊತ್ತಾ? ಅವರೇ. ದೆರ್ ಈಸ್ ನೋ ಗ್ರೇಟರ್ ವ್ಯಾಲ್ಯೂ ದ್ಯಾನ್ ಜೀಸಸ್ ಕ್ರೈಸ್ಟ್. ಅದನ್ನೇ ಈ ಪೌಲ್ರು ಹೇಳಿರೋದು. ಸರ್ಪಾಸಿಂಗ್ ವ್ಯಾಲ್ಯೂ ಆಫ್ ನೋಯಿಂಗ್ ಕ್ರೈಸ್ಟ್ ಜೀಸಸ್ ಮೈ ಲಾರ್ಡ್. ನನ್ನ ಕರ್ತನಾದ ಯೇಸುವನ್ನು ಅರಿತುಕೊಳ್ಳುವುದರ ಬೆಲೆ ನನಗೆ ಅರ್ಥ ಆಗಿದೆ. ಆದ್ದರಿಂದ ಎಲ್ಲ ಕಸ, ಎಲ್ಲ ಕಸ. ಪ್ರೀತಿಯ ಸಹೋದರ ಸಹೋದರಿಯರೇ, 100% ಹೇಳಿದ್ದಾರೆ. ಏನು ಬೇಡಿರಿ? ಒಂದು ಹೇಳ್ತೀನಿ. ಶಾಂತಿ. ಬೇಡಿರಿ, ನಿಮಗೆ ಕೊಡಲಾಗೋದು. ಹುಡುಕಿರಿ, ನಿಮಗೆ ಸಿಗುವುದು. ತಟ್ಟಿರಿ, ತೆರೆಯಲಾಗೋದು. ಅದರ ನಂತರ ಏನು ಹೇಳಿದ್ದಾರೆ? ಏನು ಕೇಳಬೇಕಂತೆ? ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳು ಬೇಡಿದರೆ, ಹುಡುಕಿದರೆ, ತಟ್ಟಿದರೆ ಅವರಿಗೆ ಒಳ್ಳೆಯದನ್ನು ಕೊಡಬಲ್ಲಿರಾದರೆ, ಅದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ತಮ್ಮನ್ನು ಕೇಳುವವರಿಗೆ, ಹುಡುಕುವವರಿಗೆ, ತಟ್ಟುವವರಿಗೆ ಪರಿಶುದ್ಧ ಆತ್ಮ ಅವರನ್ನೇ ಕೊಡ್ತಾರೆ ಅಂತ ಹೇಳಿದ್ದು. ಅದಲ್ಲದೆ ಕಸ ಕೊಡ್ತೀನಿ ಅಂತ ಹೇಳಲಿಲ್ಲ. ಅರ್ಥ ಪಾಪ ಅವ್ರು ಕೇಳಿದ ತಪ್ಪಲ್ಲ, ನೀವು ಕೇಳಿದ ತುಂಬ ಒಳ್ಳೇದಾಯಿತು. ಹಾಗೆ ಕೇಳಬೇಕು ಬಾಯಿ ಬಿಟ್ಟು. ಇಲ್ಲಾಂದ್ರೆ ಈ ಕರಿಸ್ಮ್ಯಾಟಿಕ್ ಬ್ರದರ್ಸ್ಗಳು ಬರ್ತಾರೆ, ಕೇಳಿ ಕೊಡ್ತಾರೆ. ಎಷ್ಟು ಹೇಳಿದ್ದಾರೆ? ಕೇಳಿರಿ ಕೊಡಲಾಗೋದು. ಪಾಪ ಇವ್ರು ಕೇಳ್ತಾನೆ ಇರ್ತಾರೆ. ಏನು ಕೇಳಬೇಕು ಇಲ್ಲ. ಇಲ್ಲಿ ಯೇಸು ಹೇಳಿದ್ದಾರೆ ಏನು ಕೇಳಬೇಕು, ಏನು ಕೇಳಬಾರ್ದು. ಯೇಸು ಹೇಳಿದ್ದಾರೆ ಗೊತ್ತಾ? ನೀವು ಊಟ ಬಟ್ಟೆಗೂ ಕೇಳಬಾರ್ದಂತೆ. ಅದನ್ನು ಕೇಳೋರು ಯಾರು ಗೊತ್ತಾ? ಅನ್ಯರು, ಪರಕೀಯರು. ಮತ್ತಾಯ 6:31 ಹೇಳ್ತಾರೆ, 32 ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ ಗೊತ್ತಾ? 31, 32 ಎರಡು ಓದೋಣ. 31, ಆದುದರಿಂದ ತಿನ್ನಲು ಏನು ಇದೆಯಾ? ಆದುದರಿಂದ ತಿನ್ನಲು ಏನು, ಕುಡಿಯಲು ಏನು, ಉಡಲು ಏನು? ಕೆಲವ್ರು ಹೇಳ್ತಾರಲ್ಲ, ನಮಗೆ ಮನೆ ಬೇಡ ಬ್ರದರ್, ನಮಗೆ ಫ್ಯಾನ್ ಎಲ್ಲ ಬೇಡ, ಲೈಟ್ ಬೇಡ, ನಮ್ಗೆ ಊಟ ಒಂದು ಬಟ್ಟೆ ಇದ್ರೆ ಸಾಕು. ಬಟ್ಟೆ ಕೇಳೋತ್ತಪ್ಪ, ಊಟ ಒಪ್ಪತ್ತಿನ ಊಟ ಕೇಳೋದು ತಪ್ಪಿಲ್ಲ. ಒಂದು ಲೋಟ ನೀರು ಕೇಳೋದು ತಪ್ಪ? ಇಲ್ಲಿ ಯೇಸ್ವಾಮಿ ಏನು ಹೇಳ್ತಿದ್ರೆ ಕೇಳಿಸ್ಕೊಳ್ಳಿ. ತಿನ್ನಲು ಏನು, ಉಡಲು ಏನು, ಕುಡಿಯಲು ಏನು, ಹೊದೆಯಲು ಏನು ಎಂದು ಪೇಚಾಡಬೇಡಿ. ಇದೆಲ್ಲವುಗಳಿಗಾಗಿ ಯಾರು ಪರದಾಡ್ತಾರಂತೆ? ಯಾರು? ಪರಕೀಯರು, ಅನ್ಯರು, ಜೆಂಟೈಲ್ಸ್ ಅಂದರೆ ಅನ್ಬಿಲೀವರ್ಸ್, ಅವಿಶ್ವಾಸಿಗಳು, ದೇವರ ಅರಿವಿಲ್ಲದವರು ಅಂತ. ಅನ್ಯ ಧರ್ಮದವರಲ್ಲ, ದೇವರ ಅರಿವಿಲ್ಲದವರು, ದೇವರಲ್ಲಿ ವಿಶ್ವಾಸ ಇಲ್ಲದಿದ್ದವರು. ದೇವರು ನನ್ನ ತಂದೆ, ದೇವರು ನನ್ನ ಸೃಷ್ಟಿಕರ್ತ, ಅವರು ನನ್ನನ್ನು ನೋಡ್ಕೊಳ್ತಾರೆ, ಅವರು ನನ್ನನ್ನು ನಡೆಸ್ತಾರೆ ಎಂಬ ಆ ಒಂದು ನಂಬಿಕೆ ಇಲ್ಲದೆ ಇರುವವರು, ಪರಕೀಯರು ಪರದಾಡ್ತಾರೆ. ಆಮೇಲೆ ಇವೆಲ್ಲವೂ ನಿಮಗೆ ಅವಶ್ಯ ಎಂದು ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ. ಆದುದರಿಂದ ನೀವಾದರೂ ಮೊದಲು ಏನು ಕೇಳಬೇಕು ಅಂದರೆ, ದೇವರ ಸಾಮ್ರಾಜ್ಯಕ್ಕಾಗಿ, ಅವರ ಸತ್ಸಂಬಂಧಕ್ಕಾಗಿ ತವಕಪಡಿ, ಕೇಳಿರಿ, ಹುಡುಕಿರಿ, ತಟ್ಟಿರಿ. ಆಗ ನೀವು ನಿಜವಾಗಲೂ ದೇವರ ರಾಜ್ಯಕ್ಕಾಗಿ ತವಕ ಪಡುವಾಗ ಇದರೊಂದಿಗೆ ನಿಮ್ಗೆ ಬೇಕಾದ ಊಟ, ಬಟ್ಟೆ, ನಿಮ್ಮ ಅಗತ್ಯ ಏನಿದೆಯೋ ಅದು ನೀಡಲಾಗುವುದು. ಹಾಗಾದರೆ ನಾವು ಕೇಳಬೇಕು ದೇವರ ಹತ್ರ. ಏನು ಕೇಳಬೇಕು? ಅವರ ಆತ್ಮನಿಗಾಗಿ ಕೇಳಬೇಕು, ಅವರ ಜ್ಞಾನಕ್ಕಾಗಿ ಕೇಳಬೇಕು. ಆ ಸ್ವರ್ಗೀಯ ಶ್ರೀಮಂತಿಕೆಯಿಂದ ದೇವರೇ ನನ್ನನ್ನು ತುಂಬಿಸು. ಸ್ವರ್ಗೀಯ ಶ್ರೀಮಂತಿಕೆ ಅಂದರೆ ಏನು? ಯೇಸು ಕ್ರಿಸ್ತನ ಅರಿವು, ಯೇಸುವಿನ ಅರಿವು. ಕ್ರಿಸ್ತ ಯೇಸುವನ್ನು ಅರಿತುಕೊಳ್ಳಲು ಬೇಕಾದ ಕೃಪೆಯಿಂದ ನನ್ನನ್ನು ತುಂಬಿಸಿರಿ ದೇವರೇ. ಪರಿಶುದ್ಧಾತ್ಮರೇ, ಯೇಸುವೇ ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸು, ನಿನ್ನ ಜ್ಞಾನದಿಂದ ನನ್ನನ್ನು ತುಂಬಿಸು.
ನಿನ್ನ ರಾಜ್ಯದ ಅನುಭವವನ್ನು ನನಗೆ ನೀಡು ಸ್ವಾಮಿ. ಇದಕ್ಕಾಗಿ ನೀವು ತವಕ ಪಡುವಾಗ, ಕೇಳುವಾಗ, ಹುಡುಕುವಾಗ, ತಟ್ಟುವಾಗ ಇದರೊಂದಿಗೆ ನಿಮ್ಮ ಅಗತ್ಯ ಏನು? ನಿಮಗೇನು ಬೇಕು? ಅಗತ್ಯ ಏನಿದೆ ಅದು ದೇವರು ಪೂರೈಸ್ತಾರೆ. ಅದರಿಂದ ಈ ಆರಾಧನೆಯಲ್ಲಿ ನಾವು ಕೇಳೋಣ, ಎದ್ದು ನಿಂತ್ಕೊಳ್ಳೋಣ. ಎಲ್ಲರೂ ಈ ಒಂದು ಅಭಿಷೇಕ ಪ್ರಾರ್ಥನೆ ಸಮಯದಲ್ಲಿ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಆ ಸ್ವರ್ಗೀಯ ಶ್ರೀಮಂತಿಕೆಯಿಂದ ದೇವರೇ ನನ್ನನ್ನು ತುಂಬಿಸಿರಿ. ಈ ಲೋಕದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಶ್ರೀಮಂತಿಕೆ ಯೇಸು. ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮ ಶ್ರೀಮಂತಿಕೆ ಯೇಸು ಆಗಿರಬೇಕು. ಕ್ರೈಸ್ಟ್ ಮಸ್ಟ್ ಬಿ ಅವರ್ ರಿಚ್ನೆಸ್. ಪವಿತ್ರಾತ್ಮಭರಿತರಾಗಬೇಕು. ಮಾತೆ ಮರಿಯಳು ಶ್ರೀಮಂತರಾಗಿದ್ದರು. ಯಾವುದರಿಂದ? ದೇವರ ಕೃಪೆ ತುಂಬಿ ಅವರು ಶ್ರೀಮಂತರಾದರು. ಸಂತ ಜೋಸೆಫ್ ಶ್ರೀಮಂತರಾಗಿದ್ದರು, ದೇವರ ಕೃಪೆಯಿಂದ ತುಂಬಿ ಶ್ರೀಮಂತರಾಗಿದ್ದರು. ಎಷ್ಟೋ ಜನ ಅಪಸ್ತೋಲರು, ರಕ್ತಸಾಕ್ಷಿಗಳು, ಸಂತರು, ಅವರ ಶ್ರೀಮಂತಿಕೆ ಏನಾಗಿತ್ತು? ಯೇಸುವೇ ಅವರ ಶ್ರೀಮಂತಿಕೆ ಆಗಿತ್ತು. ದೇವರ ವರಪ್ರಸಾದ, ಆ ಪವಿತ್ರಾತ್ಮ ಅಭಿಷೇಕ ಅವರ ಶ್ರೀಮಂತಿಕೆ ಆಗಿತ್ತು. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರು ನಿನ್ನೆ ಇದ್ದ ಹಾಗೆ ಈಗಲೂ ಇದ್ದಾರೆ. ಅವರು ನಮಗೋಸ್ಕರ ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲಿಕ್ಕೆ ಅವರು ಬಡವರಾಗಿತ್ತು. ನಾವು ಈ ಭೂಮಿಯಲ್ಲಿ ಬಡವರಾಗಿ ಬದುಕಬಾರ್ದು. ಆ ಬಡತನ ಅಂದರೆ ಲೌಕಿಕ ಬಡತನ ಅಲ್ಲ. ನಾವು ಯೇಸು ಇಲ್ಲದವರಾಗಿ ಬದುಕಬಾರ್ದು, ಕೃಪೆ ಇಲ್ಲದವರಾಗಿ ಬದುಕಬಾರ್ದು, ಪರಿಶುದ್ಧಾತ್ಮ ಇಲ್ಲದವರಾಗಿ ಬದುಕಬಾರ್ದು, ಸತ್ಯದ ಅರಿವಿಲ್ಲದವರಾಗಿ ಬದುಕಬಾರ್ದು, ವಿಶ್ವಾಸ ಇಲ್ಲದವರಾಗಿ ಬದುಕಬಾರ್ದು. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಬೆಲೆ ಉಳ್ಳದ್ದು ವಿಶ್ವಾಸ. ಬೆಲೆ ಕಟ್ಟಲಾಗದ ಸೊತ್ತು ಸಂಪತ್ತು ಯೇಸು ಕ್ರಿಸ್ತ, ಪರಿಶುದ್ಧಾತ್ಮ. ಆದುದರಿಂದ ಈ ಸಮಯದಲ್ಲಿ, ಒಂದು ಅಭಿಷೇಕ ಪ್ರಾರ್ಥನೆ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ದೇವರಲ್ಲಿ. ದೇವರೇ, ನಿನ್ನ ಜ್ಞಾನದಿಂದ ನನ್ನನ್ನು ತುಂಬಿಸು, ನಿನ್ನ ಕೃಪೆಯಿಂದ ನನ್ನನ್ನು ತುಂಬಿಸು, ಆ ಒಂದು ಹೊಸ ಬಲದಿಂದ ನನ್ನನ್ನು ತುಂಬಿಸು. ಯೇಸುವೇ, ನೀವು ಕರೆದಿದ್ದೀರಿ, ಈ ಧರೆಗೆ ನೀವು ಉಪ್ಪು, ಈ ಧರೆಗೆ ನೀವು ಬೆಳಕು ಎಂಬುದಾಗಿ ನಮ್ಮನ್ನು ಕರೆದಿದ್ದೀರಿ ಸ್ವಾಮಿ. ನಾನು ಉಪ್ಪಾಗಬೇಕು, ನಾನು ರುಚಿಯಾಗಬೇಕು, ರುಚಿ ಕೊಡಬೇಕು. ನನ್ನ ಕುಟುಂಬದಲ್ಲಿರುವ ಅವಿಶ್ವಾಸದ ಕತ್ತಲೆಯನ್ನು, ಮೂಢನಂಬಿಕೆಯ ಕತ್ತಲೆಯನ್ನು, ಕೋಪ, ದ್ವೇಷ, ಹಗೆತನ ಎಂಬಂಥ ಕತ್ತಲೆಯನ್ನು ಓಡಿಸುವ ಒಂದು ಬೆಳಕು ನಾನಾಗಬೇಕು. ನನ್ನನ್ನು ಬೆಳಗಿಸಿರಿ ಪರಿಶುದ್ಧಾತ್ಮರೇ, ನನ್ನನ್ನು ಬೆಳಕಿನಿಂದ ತುಂಬಿಸಿರಿ. ಯೇಸುವಾಗಿರ್ತಕ್ಕಂಥ ಆ ಬೆಳಕಿನಿಂದ ನನ್ನನ್ನು ತುಂಬಿಸಿರಿ ಪರಿಶುದ್ಧಾತ್ಮರೇ. ಪಿತನೇ ಯೇಸು ಆಗಿರ್ತಕ್ಕಂಥ ಜಗಜ್ಯೋತಿಯಿಂದ ನನ್ನನ್ನು ತುಂಬಿಸಿರಿ. ಬೆಳಕು ಬೆಳಗಿಸುವ ವಸ್ತುಗಳೆಲ್ಲವೂ ಕಂಗೊಳಿಸುತ್ತದೆ, ಹೀಗೆ ಕಂಗೊಳಿಸುವುದೆಲ್ಲವೂ ಬೆಳಕಾಗುತ್ತದೆ ಎಂದು ನುಡಿದ ನಿಮ್ಮ ವಾಕ್ಯ ನನ್ನಲ್ಲಿ ನೆರವೇರುವಂತೆ ಆಗಲಿ ಅಪ್ಪ. ಮಾತೆ ಮರಿಯಳ ಮೇಲೆ ಬಂದ ಪರಿಶುದ್ಧಾತ್ಮರೇ, ಆಕೆಯಲ್ಲಿ ನೀವು ಬಂದಾಗ ಆಕೆಯ ಹೃದಯದಲ್ಲಿ ಸ್ವೀಕಾರ ಮಾಡಿದಂಥ ವಚನ ಮಾಂಸ ಧರಿಸಿತು. ಆಕೆಯ ಜೀವಿತದಿಂದ ಯೇಸು ಹೊರಬಂದರು. ಅದೇ ರೀತಿಯಲ್ಲಿ ನನ್ನ ಜೀವಿತದಲ್ಲೂ ಇಂದು ನಾನು ಆಲಿಸಿದ ವಾಕ್ಯ ನನ್ನಲ್ಲಿ ಮಾಂಸ ಧರಿಸಿ ನನ್ನ ಮುಖಾಂತರ ಕ್ರಿಸ್ತನ ಮಹಿಮೆ ಪ್ರಕಟವಾಗುವಂತೆ, ನನ್ನ ಜೀವಿತದಿಂದ ನಿಜವಾದ ಸ್ವರ್ಗೀಯ ಬೆಳಕು ಬರುವಂತೆ, ನನ್ನ ಜೀವಿತದಿಂದ ಪ್ರೀತಿ ಎಂಬ ರುಚಿ ಬರುವಂತೆ ಪವಿತ್ರಾತ್ಮರೇ ನನ್ನನ್ನು ಮಾರ್ಪಡಿಸಿರಿ, ನನ್ನನ್ನು ಬಲಪಡಿಸಿರಿ, ನನ್ನನ್ನು ಅಭಿಷೇಕಿಸಿರಿ ಅಪ್ಪ. ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ನಮ್ಮ ಕುಟುಂಬಗಳಲ್ಲಿ ನಾವು ಉಪ್ಪಾಗುವಂತೆ, ಯೇಸುವಿನ ಪ್ರೀತಿ ಎಂಬ ರುಚಿ ಕೊಡುವ ಉಪ್ಪಾಗುವಂತೆ, ಪರಿಶುದ್ಧತೆಯ ರುಚಿ ಕೊಡುವ ಒಂದು ಉಪ್ಪಿನ